ಯಾಕೆ ಅನಂತಕುಮಾರ್ ಹೆಗಡೆ ಅವರಿಗೆ ಯಾಕೆ ಇಷ್ಟೊಂದು ದ್ವೇಷ ಸರ್? ಸಾಬ್ರು ಹೊಡಿರಲಿ ಅಂತ ಹೇಳ್ತಾರಂತಲ್ಲ, ಏನು ಸರ್ ನ್ಯಾಯನ ಸರ್ ಇದು? ಹೇಳಿ ಸರ್ ನೀವೇ. ನಮ್ಮ ತಂಗಿದಿರಿ ಇದ್ರು ಅದರಲ್ಲಿ, ಅವರಿಗೆ ಸ್ವಲ್ಪ ಇಲ್ಲಿ ಡ್ರಾಪ್ ಮಾಡಿ ಬರ್ತೀವಿ, ಇದಕ್ಕೆ ಬಿಟ್ಟು ಬರ್ತೀವಿ ಅಂತ ಸೈಫು ಅವರೆಲ್ಲ ಬಂದಿದ್ದಾರೆ ಸರ್. ಸೊ ಅನಂತಕುಮಾರ್ ಹೆಗಡೆ ಕಾರ್ ಬತ್ತಿತ್ತಂತೆ, ಇವರು ಸೈಡ್ ಹೊಡೆದ್ಯಾರೋ ಅವ್ರ ಸೈಡ್ ಹೊಡೆದ್ಯಾರೋ ಗೊತ್ತಿಲ್ಲ, ಅವ್ರ ಕಾರ್ ಬಂದು ಅಡ್ಡ ಹಾಕ್ಕೊಂಡು ವಿಡಿಯೋ ಕೆಳಗಡೆ ಅಂತ ಡೋರ್ ತೆಗೆದು ಹೊಡ್ತಿದ್ದಾರೆ ಸರ್. ಆ ಅಮ್ಮ ಪಾಪ ಸರ್ ಸ್ವಲ್ಪ ದಪ್ಪ ಇದ್ದಾರೆ ಸರ್, ನಮ್ಮ ಅತ್ತೆನೇನೆ ತಡ್ಕೊಳಕ್ಕಾಗ್ತಾ ಇಲ್ಲ ಸರ್, ಆ ರೀತಿ ಹೊಡೆದಿದ್ದಾರೆ ಸರ್. ಈ ಮಕ್ಕಕ್ಕೆ ಹೊಡೆದಿದ್ದಾರೆ, ಅಲ್ಲ ಹಂಗೆ ಉತ್ತರೋಗ್ಯವೆ ಸರ್. ಒಂದು ಚೂರಾದ್ರೂ ಮಾನ್ಯತೆ ಬೇಡವಾ ಸರ್? ಹೇಳಿ ಸರ್ ನೀವೇನೆ. ಇಂಥವ್ರ ಕಡೆಯಿಂದ ಆ ಪಕ್ಷಕ್ಕೂ ಮರ್ಯಾದೆ ಹೋಗ್ತದೆ ಸರ್. BJPಗೆ ಮುಸ್ಲಿಮ್ಸ್ ಓಟ್ ಹಾಕೋರು ಇಲ್ವಾ ಸರ್? ಇದ್ದಾರೆ. ಯಾಕೆ ಅನಂತಕುಮಾರ್ ಹೆಗಡೆ ಅವರಿಗೆ ಯಾಕೆ ಇಷ್ಟೊಂದು ದ್ವೇಷ ಸರ್? ಸಾಬ್ರು ಹೊಡಿರಲಿ ಅಂತ ಹೇಳ್ತಾರಂತಲ್ಲ, ಏನು ಸರ್ ನ್ಯಾಯನ ಸರ್ ಇದು? ಹೇಳಿ ಸರ್ ನೀವೇನು. ಏನು ಸರ್, ನಾವು ವರ್ಷಕ್ಕೊಂದು ನಾಟಕ ಆಡ್ತೀವಿ ಸರ್, ಎಲ್ಲ ಜನಾಂಗದವ್ರು ಎಲ್ಲ ಬಂದು ನೋಡ್ತಾರೆ ಸರ್. ನಿಜವಾಗ್ಲೂ ಹೊಸದಿರಿ ನಮ್ಮ ಜನಾಂಗನೇ ಮುಸ್ಲಿಮ್ಸ್ ಎಲ್ಲ ಸೇರಿ ಕುರುಕ್ಷೇತ್ರ ನಾಟಕ ಆಡಿದ್ದು. ನಾನೇ ಕೃಷ್ಣನ ಪಾತ್ರ ಪಾಪ ವಧೆ ತಿಂದಿಯವರಲ್ಲ, ಅವರೇ ಧರ್ಮರಾಯ ಮಾಡಿದ್ರು ಸರ್. ಅದರಲ್ಲಿ ನಮ್ಮಲ್ಲಿ ದ್ವೇಷ ಯಾಕೆ ಈ ರೀತಿ ಹಿಂಗೆ ಆತೈತೆ ಅನ್ನೋದೇ ಗೊತ್ತಾಯ್ತಾ ಇಲ್ಲ ಸರ್. ನಿಜವಾಗ್ಲೂ ಈ ಭಾಗದ BJP ಅವ್ರು ಯಾರಾದರೂ ಬಂದು ಮಾತಾಡೋರ ಅನ್ಯಾಯ ಆಗಿದೆ, ಇದು ಖಂಡಿಸ್ತೀವಿ ಅಂತ. ದಯವಿಟ್ಟು ಇದೇನಾಗಿದೆ, ಇದು ಪರ್ದೆ ಹಿಂದ್ಗಡೆ ಏನೈತೆ ಮುಂದ್ಗಡೆ ಏನೈತೆ ಸ್ವಲ್ಪ ಕೂಲಂಕುಷವಾಗಿ ನೋಡಿ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಅಷ್ಟೇ ಕೇಳ್ಕೊಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಮೊಹಮ್ಮದ್ ಜಾವೇದ್ ಪಾಷಾ.